ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ. 9th ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ LBA ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೇನ್ ಆಗಿ ಗ್ರಾಮರ್ ಪಾರ್ಟನ್ನು ಶಿಕ್ಷಕರ ನೇಮಕಾತಿಗಾಗಿ ಅದು PSTR ಇರಲಿ, TET ಇರಲಿ, GPSTR ಇರಲಿ ಅಥವಾ HSTR ಆಗಿರಲಿ 6ರಿಂದ 10ನೇ ತರಗತಿಯ ಎಲ್ಲ ನಮ್ಮ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಂತಹ LBA ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಇದಾದ ಮೇಲೆ ನಿಮಗೆ ತುಂಬ ಜನದ್ದು ಏನು ಡಿಮ್ಯಾಂಡ್ ಇದೆ ಅಂತಂದರೆ ಟೆಕ್ಸ್ಟ್ ಬುಕ್ಗಳ ಹಿಂದೆ ಇರ್ತಕ್ಕಂತಹ ಅಂದರೆ ಲೆಸನ್ ಮುಗಿದ ಮೇಲೆ ಬರ್ತಕ್ಕಂಥ ಎಕ್ಸಸೈಸಸ್ ಬಗ್ಗೆ ನೋಡೋಣ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವಾಗ ನಾವು 9th ಅಲ್ಲಿದ್ದೀವಿ. ಒಂದು 2 ಡೇಸಲ್ಲಿ 9th ಮುಗಿಯುತ್ತೆ. ಅದಾದಮೇಲೆ 10th ಮುಗಿದ ತಕ್ಷಣ ಎಕ್ಸಸೈಸ್ನ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಯಾರೆಲ್ಲ ಇವತ್ತೇ ಈ ಒಂದು ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಪ್ಲೇ ಲಿಸ್ಟು ಕೂಡ ಇದೆ. ಯಾರೆಲ್ಲ ಇವತ್ತೇ ಈ ಚಾನಲನ್ನು ಈ ಒಂದು ವಿಡಿಯೋ ನಿಮಗೆ ಸಿಕ್ಕಿದರೆ ಕಂಪ್ಲೀಟಾಗಿ ನಿಮಗೆ ವೀಡಿಯೋಸ್ಗಳೇನಾದರೂ ಬೇಕಾದರೆ ಪ್ಲೇ ಲಿಸ್ಟ್ಗೆ ಹೋಗಿ ಕಂಪ್ಲೀಟಾಗಿ ಸಿಗುತ್ತೆ. ಅದ್ರ ಜೊತೆಗೆ ಯಾರೆಲ್ಲ PDF ನೋಟ್ಸ್ ಬೇಕೋ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ಚಾನಲ್ಗೆ ಜಾಯಿನ್ ಆಗಿ ಈ ಒಂದು PDF ಕೂಡ ಪಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ತರಗತಿ ಕೇಳೋದ್ರ ಜೊತೆಗೆ ಪ್ರಾಕ್ಟೀಸ್ ಕೂಡ ಆಗುತ್ತೆ ಸ್ನೇಹಿತರೆ ನಿಮಗೆ. ಸೊ ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಈ ಹಿಂದೆ ಒಂದು ಪೋಯಮ್ ಇತ್ತು ಸ್ನೇಹಿತರೆ. ಈ ಪೋಯಮಲ್ಲಿ ಯಾವುದೇ ಗ್ರಾಮರ್ ಪಾರ್ಟ್ ಇರದೇ ಇರೋ ಕಾರಣಕ್ಕೆ ನಾನು ನೆಕ್ಸ್ಟ್ ಲೆಸನ್ನ ತೊಗೊಂಡಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಯಾವುದೇ ಗ್ರಾಮರ್ ಪಾರ್ಟ್ ಇಲ್ಲ. ಸೊ ಹಾಗಾಗಿ ನಾನು ಸ್ಕಿಪ್ ಆಗ್ತಾ ಇದ್ದೀನಿ. ಮೈ ಬಿಗ್ನಿಂಗ್ಸ್ ಅ ಗರ್ಲ್ ಕಾಲ್ಡ್ ಗೋಲ್ಡನ್ ಅಂತ ಲೆಸನ್ ಇದೆ. ಈ ಲೆಸನ್ನಲ್ಲಿರೋ ಗ್ರಾಮರ್ ಪಾರ್ಟ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನಿದೆಯಲ್ಲ, ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಇಷ್ಟು ಕ್ವಶನ್ಸು ಲೆಸನ್ಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಸೆಕೆಂಡ್ ಕ್ವಶನ್ಗೆ ಮೂವ್ ಆಗ್ತಿದ್ದೀನಿ. ಈ ಸೆಕೆಂಡ್ ಕ್ವಶನಲ್ಲಿ ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಇದೆ. ಸೊ ಫಸ್ಟ್ ಕ್ವಶನ್ನ ನೋಡೋಣ. ಕಪಿಲ್ಸ್ ಮದರ್ ರಿಗಲ್ಸ್ ಹಿಮ್ ವಿತ್ ಟೇಲ್ಸ್ ಆಫ್ ಹೀಸ್ ನಾಟಿ ಬಿಹೇವಿಯರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಡೋಂಟ್ ಹೀನಾ, ಡಸ್ ನಾಟ್ ಹೀನಾ, ಸಾರಿ ಶೀನಾ. ಒಂದು ನಿಮಿಷ ಸ್ನೇಹಿತರೆ. ಡೋಂಟ್ ಶಿ, ಡಸ್ ನಾಟ್ ಶಿ, ಡು ಶಿ, ಡಸ್ ಶಿ ಅಂತ ಇದೆ. ಸೊ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಏನು ನೋಡಬೇಕಾಗಿದೆ, ಇದು ಒಂದು ಯಾವ ಫಾರ್ಮಲ್ಲಿದೆ ಅಂತ ಫಸ್ಟ್ ಪಾಸ್ಟ್ ಟೆನ್ಸ್ ಇದೆಯಾ, ಪ್ರೆಸೆಂಟ್ ಟೆನ್ಸ್ ಇದೆಯಾ, ಫಸ್ಟ್ ಟೆನ್ಸ್ ನೋಡ್ಕೊಳ್ಳಿ. ಆಮೇಲೆ ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಪಾಸಿಟಿವ್ ಮಾಡಬೇಕು. ಇದಂತೂ ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ಸೊ ಯಾವ್ದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಇದಕ್ಕೆ? ಎಸ್, ಡಸ್ ನಾಟ್ ಶಿ ಅಂತ ಆಗುತ್ತೆ. ಯಾವುದದು ಡಸ್ ನಾಟ್ ಶಿ ಎಲ್ಲಿದೆ? ಎಸ್, ಬಿ ಆಪ್ಷನಲ್ಲಿದೆ. ಯಾಕಂದರೆ ಇದೊಂದು ಏನಂತಂದರೆ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಡಸ್ ನಾಟ್ ಶಿ ಅಂತ ಆಗುತ್ತೆ. ಕಪಿಲ್ ವಾಸ್ ವೆರಿ ಫ್ಯೂರಿಯಸ್ ಅಂತ ಇದೆ. ಸೊ ಕಪಿಲ್ ವಾಸ್ ವೆರಿ ಫ್ಯೂರಿಯಸ್ ಅಂದಾಗ ವಾಸ್ ಬಂದಿರೋದ್ರಿಂದ ಇದು ಪಾಸ್ಟ್ ಟೆನ್ಸ್ ಇದೆ. ಪಾಸಿಟಿವ್ ಸೆಂಟೆನ್ಸ್ ಇರೋದ್ರಿಂದ ನಾವು ನೆಗೆಟಿವ್ ಮಾಡಬೇಕಾಗಿದೆ. ಹಾಗಾಗಿ ಯಾವುದಾಗುತ್ತೆ ಸ್ನೇಹಿತರೆ? ಈ ಒಂದು ಪ್ರಶ್ನೆಗಳಂತೂ ನಾವು LBA ಪ್ರಶ್ನೋತ್ತರ ಸ್ಟಾರ್ಟ್ ಆಗಿಂದ ಮಾಡ್ತಾನೆ ಇದ್ದೀವಿ. ನೋಡೋಣ ಇದಕ್ಕೆ ಆನ್ಸರ್ ಮಾಡಿ. ವೆರಿ ಈಸಿ ಆದಂಥ ಪ್ರಶ್ನೆ ಆಗಿದೆ. ಕಪಿಲ್ ವಾಸ್ ವೆರಿ ಅಂದಾಗ ವಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಡ್ ನಮ್ಗೆ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಇವಾಗ ವಾಸ್ ನಾಟ್ ಹಿ, ವಾಸ್ ಹಿ, ಈಸ್ ಹಿ, ಈಸ್ ನಾಟ್ ಹಿ ಅಂತ ಕೊಟ್ಟಿದ್ದಾರೆ. ಈಗ ಇವೆರಡು ಏನು ಸಿ ಮತ್ತು ಡಿ ಇದೆಲ್ಲ ಇವೆರಡು ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ನಾವು ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ವಾಸ್ ಹಿ ಆಗಲ್ಲ, ಯಾಕಂದರೆ ಅದೊಂದು ಪಾಸಿಟಿವ್ ಇದೆ, ಪಾಸಿಟಿವೇ ಆಗಲ್ಲ. ಹಾಗಾಗಿ ಇದನ್ನು ಕೂಡ ಡಿಲೀಟ್ ಮಾಡಿಕೊಂಡಾಗ ವಾಸ್ ನಾಟ್ ಹಿ ಅಂತ ಆಗುತ್ತೆ. ನೀವು ಆಪ್ಷನ್ಸ್ನ ಡಿಲೀಟ್ ಮಾಡೋದರ ಮೂಲಕ ಕೂಡ ಈಸಿಯಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಸ್ನೇಹಿತರೆ, ಎಲ್ಲರೂ ವಿಡಿಯೋನ ಖಂಡಿತವಾಗ್ಲೂ 100% ಲೈಕ್ ಮಾಡ್ತಾನೆ ಇದ್ದೀರಾ. ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು LBA ಪ್ರಶ್ನೋತ್ತರಗಳು ತುಂಬ ಸಕ್ಸಸ್ಫುಲ್ಲಾಗಿ ರನ್ನಿಂಗ್ ಆಗ್ತಾ ಇದೆ. ಅದಕ್ಕೆ ನಿಮಗೆ ಥ್ಯಾಂಕ್ ಯು ಕೂಡ ಹೇಳ್ತೀನಿ ಸ್ನೇಹಿತರೆ. ಅದ್ರ ಜೊತೆಗೆ ಹೈಪ್ ಅಂತ ಒಂದು ಏನಂದರೆ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಪಾಯಿಂಟ್ಸ್ನ ಕೊಡ್ತಾ ಹೋಗಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ನ ನೋಡಿ. ಕಪಿಲ್ ಸ್ಪೆಂಟ್ ಹಿಸ್ ಚೈಲ್ಡ್ಹುಡ್ ಲೈಕ್ ಆಲ್ ದ ಅದರ್ ಚಿಲ್ಡ್ರನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಏನಾಗುತ್ತೆ ಅಂತ ಇದೊಂದು ಫಸ್ಟ್ ನೀವು ತಿಳ್ಕೊಳ್ಳಿ. ಪಾಸ್ಟ್ ಟೆನ್ಸ್ ಇದೆ, ಪಾಸಿಟಿವ್ ಸೆಂಟೆನ್ಸ್ ಇದೆ. ಸೊ ಇದು ಡಸ್ ಹೀನಾ, ಡಿಡ್ ಹಿ, ಡಸ್ ನಾಟ್ ಹಿ, ಡಿಡ್ ನಾಟ್ ಹಿ ಅಂತ ಆಗುತ್ತಾ ಸ್ನೇಹಿತರೆ? ವೆರಿ ಈಸಿ ಆದಂಥ ಪ್ರಶ್ನೆ. ಫಸ್ಟ್ ಆಫ್ ಆಲ್ ಇದೊಂದು ಪಾಸಿಟಿವ್ ವರ್ಡ್ ಆಗಿರೋದ್ರಿಂದ ನಾವೀಗ ನೆಗೆಟಿವ್ ಮಾಡಬೇಕಾಗಿದೆ. ಹಾಗಾಗಿ ಇದನ್ನು ಕ್ಯಾನ್ಸಲ್ ಮಾಡಿ. ಡಸ್ ಹಿ ಇದು ಪ್ರೆಸೆಂಟ್ ಟೆನ್ಸ್ ಇದೆ, ಹಾಗಾಗಿ ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ಇದು ಕೂಡ ಪ್ರೆಸೆಂಟ್ ಟೆನ್ಸ್ ಇದೆ, ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ಪಾಸಿಟಿವ್ ಇರೋದ್ರಿಂದ ನಾವು ನೆಗೆಟಿವ್ ಮಾಡ್ತಾ ಇದ್ದೀವಿ, ಹಾಗಾಗಿ ಡಿಡ್ ನಾಟ್ ಹಿ ಬರುತ್ತೆ. ಹೌದಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಐ ಆಮ್ ಕ್ವೈಟ್ ಕಂಫರ್ಟೇಬಲ್ ಆನ್ ಅ ಹಾರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನಾಗುತ್ತೆ? ವಾಸ್ ನಾಟ್ ಐ, ಆಮ್ ಐ, ಆರ್ ನಾಟ್ ಐ, ಡಿ ಅಲ್ಲಿ ವಾಸ್ ಐ ಅಂತ ಕೊಟ್ಟಿದ್ದಾರೆ. ಸೊ ಇದೇನಾಗುತ್ತೆ ಸ್ನೇಹಿತರೆ?
ಇದೊಂದು ಸ್ಪೆಷಲ್ ಅಂತ ಅನ್ನಿಸ್ಬಹುದು ನಿಮಗೆ ಆ್ಯಮ್ ಬಂದಿರೋದ್ರಿಂದ. ಫಸ್ಟ್ ಆಫ್ ಆಲ್ ಇದನ್ನು ತಿಳ್ಕೊಳ್ಳಿ, ಇದು ಯಾವುದಿದೆ, ಇದು ಪ್ರೆಸೆಂಟ್ ಟೆನ್ಸ್ ಇದೆ, ಪಾಸಿಟಿವ್ ಆಗಿದೆ. ಹಾಗಾಗಿ ಇಲ್ಲಿ ವಾಸ್ ಬಂದಿರೋದ್ರಿಂದ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಆಮ್ ಐ ಅಂತ ಆಗಲ್ಲ ಸ್ನೇಹಿತರೆ, ಹಾಗಾಗಿ ಇದನ್ನು ಮಾಡ್ಕೊಳ್ಳೋಣ. ವಾಸ್ ಐ ಅಂತೂ ಪಾಸ್ಟ್ ಇದೆ, ಹಾಗಾಗಿ ಆರ್ ನಾಟ್ ಐ ಅಂತ ಆಗುತ್ತೆ. ಓಕೆನಾ. ಈ ಒಂದು ಸ್ಪೆಷಲ್ ಕ್ವಶನ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಈಗ ಕೂಡ ಬಂದರೂ ಬರಬಹುದು. ಅದಂಗೆ ಆರ್ ನಾಟ್ ಆಗುತ್ತೆ, ಇದು ಪ್ಲ್ಯೂರಲ್ ಅಲ್ವಲ್ಲ ಅಂತ, ಬಟ್ ಅದು ಆರ್ ನಾಟ್ ಐ ಅಂತಲೇ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ರೀಡ್ ದ ಫಾಲೋವಿಂಗ್ ಅಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಕೊಟ್ಟಿದ್ದಾರೆ. ಬನ್ನಿ ಒಂದೊಂದೇ ಸ್ಲೋ ಆಗಿ ನೋಡ್ತಾ ಹೋಗೋಣ. ಕಪಿಲ್ ಸೇವ್ಡ್ ಮನಿ ಟು ಗೋ ಟು ಅ ನ್ಯೂ ಮೂವಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಇನ್ಫಿನಿಟಿವ್ ಆಗಿದೆ ಅಂತ. ಸೊ ನ್ಯೂ, ಟು ಗೋ, ಮನಿ, ಮೂವಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಟು ಗೋ ಅಂತಕ್ಕಂಥದ್ದು ಏನಾಗುತ್ತೆ, ಇನ್ಫಿನಿಟಿವ್ ಆಗುತ್ತೆ. ಸೊ ಟು ಗೋ ಸರಿಯಾದಂಥ ಉತ್ತರ ಆಗಿದೆ. ಕಪಿಲ್ ಹ್ಯಾಡ್ ಟು ಸಿಟ್ ಫಾರ್ ಅವರ್ಸ್ ಆನ್ ದ ಪಪಾಯ ಟ್ರೀ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನಲ್ಲಿ ಹ್ಯಾಡ್, ಟ್ರೀ, ಟು ಸಿಟ್, ಅವರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ, ಎಸ್, ಟು ಸಿಟ್ ಅಂತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡಿ, ಕಪಿಲ್ ಲರ್ನ್ ಟು ರೈಡ್ ಆ್ಯಂಡ್ ಕಂಟ್ರೋಲ್ ಎ ಹಾರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದಾಗುತ್ತೆ, ಟು ರೈಡ್, ಹಾರ್ಸ್, ಕಂಟ್ರೋಲ್, ಲರ್ನ್ಟ್ ಅಂತ ಕೊಟ್ಟಿದ್ದಾರೆ. ಟು ರೈಡ್ ಅಂತಕ್ಕಂಥದ್ದು ಇನ್ಫಿನಿಟಿವ್ ಆಗುತ್ತೆ, ಎಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋದೇ ಆದರೆ ಸ್ನೇಹಿತರೆ, ರೀಡ್ ದ ಫಾಲೋವಿಂಗ್ ಡೈಲಾಗ್ ಆ್ಯಂಡ್ ಐಡೆಂಟಿಫೈ ದ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಅಂಡರ್ಲೈನ್ ಮಾಡಿದಂತಹ ಸೆಂಟೆನ್ಸ್ಗೆ ಲ್ಯಾಂಗ್ವೇಜ್ ಫಂಕ್ಷನ್ನ ನೋಡಬೇಕಾಗಿದೆ. ಸೊ ನಾನು ಡೈರೆಕ್ಟಾಗಿ ಅಂಡರ್ಲೈನ್ ಮಾಡಿದ ವರ್ಡನ್ನು ಓದ್ತೀನಿ. ಓಕೆನಾ. ಸೊ ಕೀಪ್ ಇಟ್ ಅಪ್, ಯು ಕ್ಯಾನ್ ಅಚೀವ್ ವಾಟ್ ಎವರ್ ಯು ವಿಶ್ ಫಾರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಏನಾಗಿದೆ, ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಆಗಿದೆ ಅಂತ ಪ್ರಶ್ನೆ. ಪೂರ್ತಿಯಾಗಿ ಓದೋಂಥ ಅವಶ್ಯಕತೆ ಇಲ್ಲ, ಇದನ್ನು ನಾನು ಪದೇ ಪದೇ ವಿಡಿಯೋ ಮಾಡುವಾಗ ಹೇಳ್ತಾನೆ ಇರ್ತೀನಿ. ಸೊ ಫಸ್ಟ್ ಆಪ್ಷನ್ ನೋಡಿ, ರಿಕ್ವೆಸ್ಟ್ ಆಗುತ್ತಾ, ಆರ್ಡರ್ ಆಗುತ್ತಾ, ಎಂಕರೇಜಿಂಗ್ ಆಗುತ್ತಾ, ಗಿವಿಂಗ್ ಅ ಪರ್ಮಿಷನ್ ಆಗುತ್ತಾ. ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಕ್ವಶನ್ನ ಓದಿದ್ರೆ ಸಾಕು, ನಿಮಗೇನು ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಈ ಗ್ರಾಮರ್ನ ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೋಡಿ, ಕೀಪ್ ಇಟ್ ಅಪ್ ಅಂತ ಹೇಳ್ತಿದ್ದಾರೆ, ಯು ಕ್ಯಾನ್ ಅಚೀವ್ ವಾಟ್ ಎವರ್ ಯು ವಿಶ್ ಫಾರ್ ಅಂತ ಹೇಳ್ತಿದ್ದಾರೆ. ಸೊ ಇದೊಂದು ಎಂಕರೇಜಿಂಗ್ ಆಗಿದೆ. ಓಕೆನಾ. ಸೊ ಎಂಕರೇಜಿಂಗ್ ಆಗಿದೆ ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಸೆಕೆಂಡ್ ಪ್ರಶ್ನೆ ನೋಡಿ, ಥ್ಯಾಂಕ್ಸ್ ಅ ಲಾಟ್ ಫಾರ್ ಹೆಲ್ಪಿಂಗ್ ಮೀ ವಿತ್ ದ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ದಾರೆ. ನೋಡಿ ಇನ್ನೊಂದು ಸಲ ಓದ್ತೀನಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಹೆಲ್ಪಿಂಗ್ ಮೀ ವಿತ್ ದ ಏನು ಪ್ರಾಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಪ್ಷನಲ್ಲಿ ಆಸ್ಕಿಂಗ್ ಪರ್ಮಿಷನ್, ಆರ್ಡರ್, ರಿಕ್ವೆಸ್ಟ್, ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಈ ಒಂದು ಥ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ ಅಂದಮೇಲೆ ಇದೊಂದು ಏನಾಗಿದೆ, ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಆಗಿದೆ ಸ್ನೇಹಿತರೆ. ಹಾಗಾಗಿ ಡಿ ಸರಿಯಾದಂಥ ಉತ್ತರ ಆಗಿದೆ. ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ತಾ ಹೋಗಿ. ನನಗೂ ಕೂಡ ತುಂಬ ವರ್ಕ್ಸ್ ಇರುತ್ತೆ, ಅದನ್ನೆಲ್ಲ ಬಿಟ್ಟು ನಿಮಗೋಸ್ಕರ ತರಗತಿಗಳನ್ನು ತೊಗೊಂಡು ಬರ್ತಿದ್ದೀನಿ. ಇವೆಲ್ಲ ಅನುಕೂಲಗಳು ನಿಮ್ಗೆ ಆಗ್ತಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಓಕೆನಾ. ಎಸ್, ತುಂಬ ಅರ್ಥ ಆಗ್ತಿದೆ ಮತ್ತು ನಿಮ್ಮ ತರಗತಿಗಳು ಚೆನ್ನಾಗಿ ಬರ್ತಿದೆ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾನೇ ಇದ್ದೀರಾ. ಸೊ ನಿಮ್ಮ ಈ ಒಂದು ಎಂಕರೇಜ್ಮೆಂಟ್ಗೆ ನಾನು ಕೂಡ ತರಗತಿಗಳನ್ನು ಮಾಡ್ತಾ ಇರೋದು. ಓಕೆನಾ. ಸೊ ಬನ್ನಿ ಸ್ನೇಹಿತರೆ ನೆಕ್ಸ್ಟ್ ಹೋಗೋಣವಾ. ಎಸ್, ನೆಕ್ಸ್ಟ್ ಏನಿದೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಯೂಸಿಂಗ್ ದ ಆರ್ಟಿಕಲ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್, ಒಂದು ನಿಮಿಷ ಇರಿ. ಫಸ್ಟು ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಟು ಸಿಲೆಬಲ್ ಅಂತ ಕೊಟ್ಟಿದ್ದಾರೆ. ಸೊ ಸಿಲೆಬಲ್ನ ನೋಡೋಣವಾ. ಎಸ್, ಸಿಲೆಬಲ್ನ ನೋಡ್ತಾ ಹೋಗೋಣ. ಸೊ 1 ಮಾರ್ಕ್ ಇರ್ತಕ್ಕಂತಹ ಪ್ರಶ್ನೆ ಇದು. ಸೊ ಫಸ್ಟ್ ಕ್ವಶನ್ ನೋಡಿ, 1 ಮಾರ್ಕ್ ಇರ್ತಕ್ಕಂಥ ಸಿಲೆಬಲ್ ಯಾವುದು ಅಂತ ನಾವು ಇದರಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಬ್ಯಾಕ, ನವ, ಕೋಲ್ಡ, ವಿಂಟರ. ಸ್ನೇಹಿತರೆ ವಿಂಟರ್ ನೋಡಿ, ವಿಂಟರ್ ಅಂತಕ್ಕಂಥದ್ದು 2 ಸಿಲೆಬಲ್ ಇರ್ತಕ್ಕಂತಹ ವರ್ಡ್ ಆಗಿದೆ. ಹಾಗಾಗಿ ವಿಂಟರ್ಗೆ ನಾವು ಸರ್ಕಲ್ ಮಾಡಿಟ್ಕೊಳ್ಳೋಣ. ಸೊ ಟೈಮ್, ನೇಮ್, ಸಿಸ್ಟರ್, ಬರ್ತ್ ಅಂತ ಇದೆ. ಸೊ ಈ ಒಂದು ಸೆಕೆಂಡ್ ಕ್ವಶನ್ಗೆ ನಿಮಗೆ ಇಲ್ಲಿ ಸಿಸ್ಟರ್ ಅಂತ ಇದೆಯಲ್ಲ, ಇದು ಏನಾಗಿದೆ, 2 ಸಿಲೆಬಲ್ ವರ್ಡ್ ಆಗಿದೆ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಕೊಟ್ಟಿದ್ದಾರೆ. ಸೊ ಕಪಿಲ್ ವಾಸ್ ಬಾರ್ನ್ ಆನ್ ಡ್ಯಾಶ್ ಕೋಲ್ಡ್ ವಿಂಟರ್ ಮಾರ್ನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಆ ಕೋಲ್ಡ್ ವಿಂಟರ್ ಮಾರ್ನಿಂಗ್ ಅಂತ ಆಗುತ್ತೆ, ಎ ಆರ್ಟಿಕಲ್ ಬರುತ್ತೆ. ಸೆಕೆಂಡ್ ಕ್ವಶನ್ ನೋಡಿ, ಕಪಿಲ್ಸ್ ಡ್ರೀಮ್ ವಾಸ್ ಟು ಟ್ರಾವೆಲ್ ಅರೌಂಡ್ ಡ್ಯಾಶ್ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ದ ವರ್ಲ್ಡ್ ಅಂತ ಆಗುತ್ತೆ ಅಲ್ವಾ, ದ ವರ್ಲ್ಡ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್,
ದ ನೇಬರಿಂಗ್ ಲೇಡಿ ವೆಂಟ್ ಟು ಡೆಲ್ಲಿ ಫಾರ್ ಡ್ಯಾಶ್ ಕಪಲ್ ಆಫ್ ಡೇಸ್ ಅಂತ ಕೊಟ್ಟಿದ್ದಾರೆ. ಅ ಕಪಲ್ ಆಫ್ ಡೇಸ್ ಆಗುತ್ತೆ ಸ್ನೇಹಿತರೆ. ಓಕೆನಾ? ಎಸ್. ಸೊ ಸ್ಲೋ ಆಗಿ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಸೊ ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡಿ. ಫಿಲ್ ಇನ್ ದ ಬ್ಲ್ಯಾಕ್ಸ್ ದ ಯೂಸಿಂಗ್ ಅ ಸೂಟೇಬಲ್ ಲಿಂಕರ್ ಅಂತ ಕೊಟ್ಟಿದ್ದಾರೆ. ಸೊ ಕಪಿಲ್ಸ್ ಮದರ್ ಕುಡ್ ನಾಟ್ ರೀಡ್ ದ ಟೈಮ್. ಓಕೆನಾ? ಡ್ಯಾಶ್ ಶಿ ನ್ಯೂ ಇಟ್ ವಾಸ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಬರುತ್ತೆ? ಲಿಂಕರ್ನ ನೋಡ್ತಾ ಇದ್ದೀವಲ್ವ ನಾವು. ಎಸ್, ಲಿಂಕರ್ಲ್ಲ. ಒಂದು ನಿಮಿಷ ಇರಿ ಸ್ನೇಹಿತರೆ, ಮೇ ಬಿ ಒಂದು ಕ್ವಶನ್ ಸ್ಕಿಪ್ ಆಯಿತು ಅಂತ ಅನ್ನಿಸ್ತಿದೆ ನನಗೆ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ನ ನಾನು ಸ್ಕಿಪ್ ಮಾಡಿದೆ. ಓಕೆ, ಸೊ ಓಕೆ, ಅದಾದಮೇಲೆ ಅದಿದೆ. ಓಕೆನಾ? ಐಡೆಂಟಿಫೈ ದ, ಇದು ನೋಡಿ ಸಣ್ಣ ಅಕ್ಷರ ಇರೋದ್ರಿಂದ ನನಗೆ ಸ್ಕಿಪ್ ಆಗಿದೆ, ಗೊತ್ತಾಗಲಿಲ್ಲ. ನೋಡಿ ಇವಾಗ ನಾವು ಏನು ನೋಡೋಣ, ಆರ್ಟಿಕಲ್ ನೋಡಿದ್ದೀವಲ್ವಾ. ಸೊ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕಾಗಿದೆ. ಸೊ ದೇರ್ ವೇರ್ 92 ಪೊಮೊಗ್ರಾನೇಟ್ಸ್ ಆನ್ ದ ಟ್ರೀ ಇನ್ ಹರ್ ಗಾರ್ಡನ್ ಅಂತ ಕೊಟ್ಟಿದ್ದಾರೆ. ಗಾರ್ಡನ್ ಅಂತಕ್ಕಂಥ ಅಂಡರ್ಲೈನ್ ಮಾಡಿದಂಥ ವರ್ಡು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿದೆ ಅಂದರೆ ಸ್ನೇಹಿತರೆ, ಅದೊಂದು ಏನಾಗಿದೆ? ನೌನ್ ಆಗಿದೆ ಅಲ್ವಾ. ಎಸ್, ಅದೊಂದು ನಾಮಪದ, ನೌನ್ ಆಗಿದೆ. ಸೊ ನೆಕ್ಸ್ಟ್ ನೋಡಿ, ಕಪಿಲ್ಸ್ ಮದರ್ ವಾಸ್ ಎ ಸಿಂಪಲ್ ವುಮೆನ್. ವುಮೆನ್ ಅಂತಕ್ಕಂಥದ್ದು ನೌನ್ ಆಗಿದೆ. ಈ ವುಮೆನ್ ಹೆಂಗಿದ್ದಾರೆ? ಸಿಂಪಲ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ಇದು ಹೊಗಳ್ತಿದೆ ಅಂದರೆ ಇದೊಂದು ಆಡ್ಜೆಕ್ಟಿವ್ ಆಗಿದೆ. ನಾಮಪದಗಳನ್ನು ಹೊಗಳೋದು ಯಾವುದು? ಆಡ್ಜೆಕ್ಟಿವ್. ನೋಡಿ, ವೆರಿ ಸಿಂಪಲ್. ಗ್ರಾಮರ್ನ ಸ್ವಲ್ಪ ತಿಳ್ಕೊಂಡ್ರೆ ಸಾಕು ನೀವು. ಕಪಿಲ್ ವೆಂಟ್ ಟು ದ ಗಾರ್ಡನ್ ಏರಿಯಾಸ್ ರೆಗ್ಯುಲರ್ಲಿ ಟು ರೈಡ್ ದ ಹಾರ್ಸ್ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ರೆಗ್ಯುಲರ್ಲಿ ಇದೆ, ಏರಿಯಾ ಗ್ರೀನ್ ಏರಿಯಾ, ರೆಗ್ಯುಲರ್ಲಿ ಪ್ರತಿದಿನ ಅಂತ ಅರ್ಥವನ್ನು ಕೊಡುತ್ತೆ. ಸೊ ಇದೇನಾಗಿದೆ? ಆಡ್ವರ್ಬ್ ಆಗಿದೆ. ಅವರು ಪ್ರತಿದಿನ ಅಂತಕ್ಕಂಥ ವರ್ಡ್ನ ಯೂಸ್ ಮಾಡಿದ್ದಾರೆ, ಹಾಗಾಗಿ ಇದು ಆಡ್ವರ್ಬ್ ಆಗಿದೆ. ಓಕೆನಾ? ಪ್ರತಿದಿನ ಹೋಗ್ತಿದ್ದಾರೆ. ಹೋಗೋದೇನು ಒಂದು ಕ್ರಿಯೆ. ಹೆಂಗೆ ಹೋಗ್ತಿದ್ದಾರೆ? ಪ್ರತಿದಿನ, ರೆಗ್ಯುಲರ್ಲಿ. ಹಾಗಾಗಿ ಇದೊಂದು ಆಡ್ವರ್ಬ್ ಆಗಿರುತ್ತೆ. ಇವಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಅ ಸೂಟೇಬಲ್ ಲಿಂಕರ್ನ ನೋಡ್ತಾ ಹೋಗೋಣ ಒಂದೊಂದೇ ಸ್ಲೋ ಆಗಿ. ನೋಡಿ, ತುಂಬ ಕಷ್ಟಪಟ್ಟು ತರಗತಿಗಳನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಲೈಕ್ ಮಾಡ್ತಾ ಹೋಗಿ. ಯಾರೆಲ್ಲ ಈ ವಿಡಿಯೋಸ್ನ ವಾಚ್ ಮಾಡ್ತಿದ್ದೀರಾ, ನಿಮ್ಗೆ ಇಷ್ಟ ಆಗ್ತಿದೆ, ಇಂಗ್ಲೀಷ್ ಕ್ಲಾಸಸ್ ಅರ್ಥ ಆಗ್ತಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಸೊ ಬನ್ನಿ ಲಿಂಕರ್ಸ್ನ ನೋಡ್ತಾ ಹೋಗೋಣ. ಕಪಿಲ್ಸ್ ಮದರ್ ಕುಡ್ ನಾಟ್ ರೀಡ್ ದ ಟೈಮ್. ಓಕೆ, ಡ್ಯಾಶ್ ಶಿ ನ್ಯೂ ಇಟ್ ವಾಸ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಇತ್ತು. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಏನು ಬರುತ್ತೆ ಅಂದರೆ ಬಟ್ ಅಂತ ಬರುತ್ತೆ. ಓಕೆ, ಬಟ್. ನೆಕ್ಸ್ಟ್ ನೋಡಿ, ಕಪಿಲ್ ರಿಮೆಂಬರ್ಡ್ ದ ಲೇಡಿ ಡ್ಯಾಶ್ ಲಿವ್ಡ್ ಡೌನ್ ದ ರೋಡ್. ಓಕೆನಾ? ಸೊ ಇಲ್ಲಿ ಹೂ ಲಿವ್ಡ್ ಆನ್ ದ ರೋಡ್ ಅಂತ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡೋಣವಾ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಎಷ್ಟು 2 ಮಾರ್ಕ್ಸ್ ಮಾತ್ರ ಇರ್ತಕ್ಕಂಥದ್ದು. ಸೊ ನೋಡಿ, ನಾವೀಗ ಪ್ರಿಪೊಸಿಷನ್ಸ್ ಬಗ್ಗೆ ನೋಡಬೇಕಾಗಿದೆ. ಕಪಿಲ್ ವಾಸ್ ಫೇರ್ಲಿ ಗುಡ್ ಡ್ಯಾಶ್ ಆಲ್ ಗೇಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಟ್ ಗೇಮ್ ಅಂತ ಆಗುತ್ತೆ, ಎಟ್ ಆಲ್ ಗೇಮ್ ಅಂತ ಆಗುತ್ತೆ. ದ ನೇಬರ್ ಲೇಡಿ ವಾಕ್ಡ್ ಔಟ್ ಡ್ಯಾಶ್ ಸಮ್ ಗೆಸ್ಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದೇನಾಗುತ್ತೆ ಅಂತಂದರೆ ವಿತ್ ಅಂತ ಆಗುತ್ತೆ ಸ್ನೇಹಿತರೆ, ವಿತ್ ಅಂತ ಆಗುತ್ತೆ. ಎಸ್, ಕರೆಕ್ಟ್. ನೆಕ್ಸ್ಟ್ ನೋಡೋಣವಾ? ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ತರಗತಿಗೆ ಒಳ್ಳೆ ರೆಸ್ಪಾನ್ಸ್ಗಳಿದೆ. ಈ ರೀತಿ ರೆಸ್ಪಾನ್ಸ್ ಇದ್ದಾಗ ನಮಗೂ ಕೂಡ ತರಗತಿ ಮಾಡಬೇಕು ಅಂತ ಅನಿಸುತ್ತೆ. ಓಕೆನಾ? ಸೊ ಫಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಕಪಿಲ್ ಡ್ಯಾಶ್ 92 ಪ್ರೊಮೊಗ್ರಾನೇಟ್ಸ್ ಫ್ರಮ್ ದ ಗಾರ್ಡನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನಾಗುತ್ತೆ? ಹ್ಯಾಡ್ ಟೇಕನ್ ಅಂತ ಆಗುತ್ತೆ. ಈ ಹ್ಯಾವ್ ಟುಕ್ಕನ್ನು ನಾವು ಕರೆಕ್ಟಾಗಿ ವರ್ಬ್ನ ಮಾಡಬೇಕಾಗುತ್ತೆ. ಹಾಗಾಗಿ ಇದೇನಾಗುತ್ತೆ? ಹ್ಯಾಡ್ ಟೇಕನ್ ಅಂತ ಆಗುತ್ತೆ. ಓಕೆನಾ? ಟೇಕನ್. ಓಕೆ, ನೋಡಿ, ಇದರ ಆನ್ಸರ್ ಕೀ ಕೂಡ ಇರುತ್ತೆ. PDF ಡೌನ್ಲೋಡ್ ಮಾಡ್ಕೊಳ್ಳಿ. ಡೋಂಟ್ ವರಿ, ನಿಮ್ಗೆ ಬರ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ನನ್ನ ಪೆನ್ ಅಂತೂ ಯಾವಾಗಲೂ ದಪ್ಪನೇ ಬರುತ್ತೆ. ಎಷ್ಟು ಸಣ್ಣ ಮಾಡಬೇಕಂದ್ರೆ ಬರೋದೇ ಇಲ್ಲ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಕಪಿಲ್ ವಾಸ್ ರೈಡಿಂಗ್ ದ ಪೊಲೀಸ್ ಹಾರ್ಸಸ್ ದ್ಯಾಟ್ ಇದನ್ನು ನೋಡ್ಕೊಳ್ಳೋದು ಬೇಡ. ನೆಕ್ಸ್ಟ್ ಹೋಗೋಣ. ಇನ್ ದ ಯೂಸ್ ಓಪನ್ ಗಾರ್ಡನ್ ಏರಿಯಾ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ? ವರ್ ಲೆಫ್ಟ್ ಅಂತ ಆಗುತ್ತೆ. ಓಕೆನಾ? ವರ್ ಲೆಫ್ಟ್ ಅಂತ ಆಗುತ್ತೆ. ಲಾಸ್ಟಲ್ಲಿ ಮೂರನೇ ಪ್ರಶ್ನೆ ನೋಡಿ. ಕಪಿಲ್ ಡ್ಯಾಶ್ ಟು ದ ಸ್ಮಾಲ್ ಲೋಕಲ್ ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಕಪಿಲ್ ವೆಂಟ್ ಅಂತ ಆಗುತ್ತೆ ಸ್ನೇಹಿತರೆ.
ವೆಂಟ್ ಅಂತ ಆಗುತ್ತೆ. ಎಸ್, ಕಪಿಲ್ ವೆಂಟ್. ನೋಡಿ, ಕಪಿಲ್ ವೆಂಟ್ ಟು ಅ ಸ್ಮಾಲ್ ಲೋಕಲ್ ಸ್ಕೂಲ್ ಅಂತ ಆಗುತ್ತೆ. ಸೊ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಕಪಿಲ್ಸ್ ನೇಬರ್ ಹ್ಯಾಡ್ ಎ ಡ್ಯಾಶ್ ಗಾರ್ಡನ್. ಏನಾಗುತ್ತೆ ಅಲ್ಲಿ? ಬ್ಯೂಟಿಫುಲ್ ಗಾರ್ಡನ್ ಅಂತ ಆಗುತ್ತೆ. ಓಕೆನಾ? ಆಪ್ಷನ್ಸ್ ಅಂತೂ ನಿಮಗೆ ನಮ್ಮ CET ಆಗಲಿ TET ಆಗಲಿ ಯಾವುದಿರಲಿ ಆಪ್ಷನ್ಸ್ ಅಂತೂ ಕೊಟ್ಟಿರ್ತಾರೆ, ಅವಾಗ ನೀವು ಈಸಿಯಾಗಿ ಫೌಂಡ್ ಔಟ್ ಮಾಡ್ಬೋದು. ಈ ರೀತಿ ನಿಮಗೆ ಓನ್ಲಿ ಡ್ಯಾಶ್ ಕೊಟ್ಟು ಬಿಟ್ಟಿರಲ್ಲ, ನಿಮಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ, ಆವಾಗ ನೀವು ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ಕ್ರಿಕೆಟ್ ಈಸ್ ಆ್ಯನ್ ಡ್ಯಾಶ್ ಗೇಮ್. ಇಂಟ್ರೆಸ್ಟಿಂಗ್ ಗೇಮ್ ಅಂತ ಆಗುತ್ತೆ ಅಲ್ವಾ? ಇಂಟ್ರೆಸ್ಟಿಂಗ್ ಗೇಮ್ ಅಂತ ಆಗುತ್ತೆ. ಇಂಟರ್ನ್ಯಾಷನಲ್ ಕೊಟ್ಟಿದ್ದಾರಾ? ಓಕೆ, ಇಂಟರ್ನ್ಯಾಷನಲ್ ಗೇಮ್ ಅಂತ ಆಗುತ್ತೆ ಸ್ನೇಹಿತರೆ. ಓಕೆನಾ? ಕ್ರಿಕೆಟ್ ಆ್ಯಸ್ ಆನ್ ಎ ಇಂಟರ್ನ್ಯಾಷನಲ್ ಗೇಮ್ ಅಂತ ಆಗುತ್ತೆ. ಓಕೆನಾ? ಎಸ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸಫಿಕ್ಸಸ್ ಬಗ್ಗೆ ಕೇಳಿದ್ದಾರೆ, ಸ್ಲೋ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ತರಗತಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಎಸ್, ಸ್ಲೋ ಆಗಿ ನೀಟಾಗಿ ಹೇಳ್ಕೊಡ್ತಿದ್ದೀನಿ. ಓಕೆ, ಯೂಸ್ ದ ಸೂಟಬಲ್ ಸಫಿಕ್ಸ್ ಟು ಮೇಕ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಇದೆ. ಸೊ ಕಪಿಲ್ ಈಸ್ ಕ್ವೈಟ್ ಡ್ಯಾಶ್ ಆನ್ ಹಾರ್ಸ್ ವಿತೌಟ್ ಎ ಸ್ಯಾಂಡಲ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ? ಕಂಫರ್ಟ್ ಇದ್ದಿದ್ದು ಕಂಫರ್ಟೇಬಲ್ ಅಂತ ಆಗುತ್ತೆ ಸ್ನೇಹಿತರೆ. ಸೊ ಸಫಿಕ್ಸ್ ಅಂದ್ರೇನು? ಒಂದು ಶಬ್ದದ ಕೊನೆಯದಾಗಿ ಯೂಸ್ ಮಾಡ್ತೀವಿ. ಪ್ರಿಫಿಕ್ಸ್ ಅಂದರೆ ಮೊದಲಿಗೆ ಯೂಸ್ ಮಾಡ್ತೀವಿ, ಒಂದು ಶಬ್ದದ ಮೊದಲಿಗೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಸಫಿಕ್ಸ್ ಕೇಳಿದ್ದಾರೆ ಅಂದರೆ ಕಂಫರ್ಟ್ ಇದ್ದಿದ್ದು ಏನಾಗುತ್ತೆ? ಕಂಫರ್ಟೇಬಲ್ ಅಂತ ಆಗುತ್ತೆ. ಕಪಿಲ್ಸ್ ಡ್ಯಾಶ್ ಟು ಕ್ರಿಕೆಟ್ ಫೀಲ್ಡ್ ಈಸ್ ಮೆಮೊರಿಬಲ್ ಅಂತ ಕೊಟ್ಟಿದ್ದಾರೆ. ಏನಾಗುತ್ತೆ? ಕಾಂಟ್ರಿಬ್ಯೂಷನ್ ಅಂತ ಆಗುತ್ತೆ ಸ್ನೇಹಿತರೆ. ಓಕೆ, ಯೂಸ್ ದೀಸ್ ವರ್ಡ್ಸ್ ಆ್ಯಸ್ ನೌನ್ ಇನ್ ಅ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಬೇಕಾದರೂ ನೀವು ಮಾಡ್ಕೋಬೋದು. ಕ್ಯಾಚ್ ಇರೋದನ್ನು ಒಂದು ನಿಮ್ಮ ನೌನ್ ಸೆಂಟೆನ್ಸಲ್ಲಿ ಮಾಡಬೇಕಂತ ಹೇಳಿದ್ದಾರೆ. ಈ ವರ್ಡ್ನ ನೀವು ಹೆಂಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ದ ಫೀಲ್ಡರ್ ಮೇಡ್ ಎ ಗ್ರೇಟ್ ಕ್ಯಾಚ್ ಅಂತ, ರನ್ನಿಂಗ್ ಈಸ್ ಎ ಗುಡ್ ಫಾರ್ ಹೆಲ್ತ್ ಅಂತ ಸೆಂಟೆನ್ಸ್ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ, ಇಲ್ಲೇನು ಕೊಟ್ಟಿದ್ದಾನೆ? ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾರಿಂದ 10ನೇ ತರಗತಿಯ PDF ನೋಡಿದಾಗ ಒಂದೊಂದು ಲೆಸನಲ್ಲಿ ಇಷ್ಟು ಡೆಪ್ತ್ ಆಗಿರೋದು 9th ಸ್ಟ್ಯಾಂಡರ್ಡಲ್ಲಿ ತುಂಬ ಜಾಸ್ತಿ ಇದೆ, ಗ್ರಾಮರ್ ಪಾರ್ಟ್ ಅಲ್ವಾ? ನೀವು ಕೂಡ ಈಗ 3ನೇ ತರಗತಿ ನಾವು 9th ಮಾಡ್ತಾ ಇರೋದು ಜಾಸ್ತಿ ಇದೆ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ ಅಲ್ವಾ? ಎಸ್, ಬನ್ನಿ, ನಿಮ್ಗೆ ಅದಕ್ಕೋಸ್ಕರ ಲೆಂತಿ ವಿಡಿಯೋ ಮಾಡ್ತಾ ಇಲ್ಲ, ಒಂದೊಂದೇ ಲೆಸನ್ನು ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಕೊಟ್ಟಿದ್ದಾರೆ. ಕಪಿಲ್ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ಸೊ ಇದೇನಾಗುತ್ತೆ ಈಗ? ಓಕೆ, ಕಪಿಲ್ ವಾಸ್ ಏನಾಗುತ್ತೆ? ಕ್ರಿಕೆಟ್ ವಾಸ್ ಬೀಯಿಂಗ್ ಪ್ಲೇಡ್ ಬೈ ಕಪಿಲ್ ಅಂತ ಆಗುತ್ತೆ ಸ್ನೇಹಿತರೆ. ಓಕೆನಾ? ಎಸ್, ಎರಡನೇದು ನೋಡಿ. ಎರಡನೇ ಕ್ವಶನ್ ಏನಿದೆ? ಬಿಟ್ಟಿ ಹ್ಯಾಡ್ ಓನ್ ದ ಗೋಲ್ಡ್ ಮೆಡಲ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಅದೇನಾಗುತ್ತೆ? ಗೋಲ್ಡ್ ಮೆಡಲ್ಸ್ ಹ್ಯಾಡ್ ಬೀನ್ ಓನ್ ಬೈ ಬಿಟ್ಟಿ ಅಂತ ಆಗುತ್ತೆ. ಎಸ್, ಖಂಡಿತವಾಗ್ಲು. ನೆಕ್ಸ್ಟ್ ಬನ್ನಿ ಕ್ವಶನ್. ಚೇಂಜ್ ದ ಸೆಂಟೆನ್ಸ್ ಇನ್ ಟು ದ ರಿಪೋರ್ಟೆಡ್ ಸ್ಪೀಚ್ ಅಂತ ಕೊಟ್ಟಿದ್ದಾರೆ. ಐ ಸ್ಪೆಂಡ್, ಕಪಿಲ್ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಐ ಸ್ಪೆಂಡ್ ಮೈ ಚೈಲ್ಡ್ಹುಡ್ ಲೈಕ್ ಆಲ್ ದ ಅದರ್ ಚಿಲ್ಡ್ರನ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಕಪಿಲ್ ಟೋಲ್ಡ್ ದ್ಯಾಟ್ ಹಿ ಹ್ಯಾಡ್ ಸ್ಪೆಂಟ್ ಹೀಸ್ ಚೈಲ್ಡ್ಹುಡ್ ಲೈಕ್ ಆಲ್ ದ ಅದರ್ ಚಿಲ್ಡ್ರನ್ ಅಂತ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ಮಾಡಬೇಕು ಅಂದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಗ್ರಾಮರಲ್ಲಿ, ಅದನ್ನು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಸರಿನಾ? ನೆಕ್ಸ್ಟ್ ಹೋಗೋಣವಾ. ಗಿವ್ ಒನ್ ವರ್ಡ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ನೋಡೋಣ. ಅ ಪರ್ಸನ್ ಹೂ ಟೀಚ್ ಆ್ಯಂಡ್ ಟ್ರೈನ್ಸ್ ಅ ಅಥ್ಲೆಟ್. ಇವ್ರಿಗೇನಂತ ಕರೀತಾರೆ? ಕೋಚ್ ಅಂತ ಕರೀತಾರೆ ಅಲ್ವಾ? ಎಸ್, ಕೋಚ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ರನ್ ಆರ್ ಗೋ ವೆರಿ ಫಾಸ್ಟ್ ಫಾರ್ ದ ಶಾರ್ಟ್ ಡಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಸ್ಪ್ರಿಂಟ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಸ್ಪ್ರಿಂಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡಿ. ಕಂಬೈನ್ ದ ವರ್ಡ್ ಇನ್ ಅ ಕಾಲಮ್ ಎ ವಿತ್ ಇಟ್ಸ್ ಕಲೆಕ್ಟಿವ್ ವರ್ಡ್ ಇನ್ ಅ ಕಾಲಮ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಫ್ರೆಶ್ ಏನಾಗುತ್ತೆ? ಸೌಂಡಾ, ಏರಾ, ಸೀಕ್ರೆಟಾ ಅಥವಾ ಟ್ರೇನಾ? ಫ್ರೆಶ್ ಏರ್ ಅಂತ ಆಗುತ್ತಲ್ವಾ? ಎಸ್, ಫ್ರೆಶ್ ಏರ್ ಆಗುತ್ತೆ ಸ್ನೇಹಿತರೆ. ನೋಡಿ, ಕರ್ಲಿ ಲೆಗ್ಗ, ಸಣ್ಣ ಹೇರ, ಹ್ಯಾಂಡ. ಕರ್ಲಿ ಹೇರ್ ಅಂತ ಆಗುತ್ತೆ. ವೆರಿ ಈಸಿ ಆದಂಥ ಎರಡನೇ ಪ್ರಶ್ನೆಗಳಿದ್ದು. ಬನ್ನಿ ಈಗ ಫೈನಲಿ ಲಾಸ್ಟ್ ಇರ್ಬೋದು ಅನ್ಕೋತೀನಿ ನಾನು.
ಮ್ಯಾಚ್ ದ ಫಾಲೋವಿಂಗ್ ಇದೆ ಸ್ನೇಹಿತರೆ. ಈ ಮ್ಯಾಚ್ ದ ಫಾಲೋವಿಂಗ್ನ ಮಾಡ್ತಾ ಹೋಗೋಣ. ಓಕೆ, ಸೊ ನೋಡೋಣ ಇದರೆಲ್ಲ ಆಗಿದ್ದನ್ನು ಮಾಡ್ತಾ ಹೋಗೋಣ. ಅದು ಮತ್ತು ನೆಕ್ಸ್ಟ್ ತೊಗೊಳ್ಳೋಣ. ಓಕೆ ಬಾಸ್ಕೆಟ್ ಬಾಲ್ ಅಂತ ಇದೆ. ಎಲ್ಲಿದೆ ಬಾಸ್ಕೆಟ್ ಬಾಲ್? ಇಲ್ಲಿದೆ ಅಲ್ವಾ. ಈಗ ಇದಕ್ಕೆ ಮ್ಯಾಚ್ ಮಾಡಿ. ವಾಲಿಬಾಲ್ ಎಲ್ಲಿದೆ ಸ್ನೇಹಿತರೆ? ನೋಡಿ, ಫಸ್ಟಿಂದು ಇದು ಕ್ರಿಕೆಟ್ ಇದೆ. ಕ್ರಿಕೆಟ್ ಕಾಣಿಸ್ತಾ ಇಲ್ಲ ಚಿತ್ರ. ಸೊ ಎರಡನೇದು ನೋಡಿ ಏನಿದೆ? ಎರಡನೇದು ಟೆನ್ನಿಸ್ ಇದೆ ಸ್ನೇಹಿತರೆ. ಎಲ್ಲಿದೆ ಟೆನ್ನಿಸ್ಸು? ಇಲ್ಲಿದೆ ನೋಡಿ. ಥರ್ಡ್ ಚಿತ್ರ ಏನಿದೆ ನೋಡಿ? ಥರ್ಡು ಟೇಬಲ್ ಟೆನ್ನಿಸ್ ಇದೆ. ಎಲ್ಲಿದೆ ಟೇಬಲ್ ಟೆನ್ನಿಸ್ಸು? ಟೇಬಲ್ ಟೆನ್ನಿಸ್ ಕೆಳಗಡೆ ಇದೆ. ಆಮೇಲೆ ಮ್ಯಾಚ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಹೋಗೋಣ. ಇದನ್ನು ಮ್ಯಾಚ್ ಮಾಡಿದ್ದೀವಿ ಬಾಸ್ಕೆಟ್ಬಾಲ್ನ. ಸೊ ನೆಕ್ಸ್ಟು ಏನಿದೆ ಇದು? ನೆಕ್ಸ್ಟು ಬಾಸ್ಕೆಟ್ಬಾಲ್ ಮೇಲೆ ವಾಲಿಬಾಲ್ ಇದೆ. ಎಲ್ಲಿದೆ ವಾಲಿಬಾಲು? ಇಲ್ಲಿದೆ. ಎಸ್. ಅದಾದಮೇಲೆ ನೋಡಿ ಚಿತ್ರ ಏನಿದೆ? ಹಾಕಿ ಇದೆ. ಹಾಕಿನ ಇಲ್ಲಿ ಮ್ಯಾಚ್ ಮಾಡ್ಕೊಳ್ಳೋಣ. ನೋಡೋಣ. ಹ್ಯಾಂಡ್ಬಾಲ್ ಎಲ್ಲ ಕೆಳಗಡೆ ಇದೆ ಸ್ನೇಹಿತರೆ ಕೆಲವೊಂದು. ಎಸ್, ಇಲ್ಲಿ ನೋಡಿ ಕ್ರಿಕೆಟ್ ಫಸ್ಟಿಗೆ ಇತ್ತಲ್ವ, ಅಲ್ಲಿ ಮ್ಯಾಚ್ ಮಾಡ್ಕೊಳ್ಳಿ. ಟೆನ್ನಿಸ್ ಬಾಲ್ ಕೂಡ ಅಲ್ಲೇ ಇತ್ತು. ಫುಟ್ಬಾಲ್ ನೋಡಿ ಕೆಳಗಡೆ ಇರ್ಬೋದು, ಮೇ ಬಿ ಫುಟ್ಬಾಲ್. ಎಸ್, ಥ್ರೋಬಾಲ್. ಇದು ಮ್ಯಾಚ್ ದ ಫಾಲೋವಿಂಗ್ ಈಸಿ ಅಲ್ವಾ ನಿಮಗೆ? ಸೊ ಇದನ್ನು ಮಾಡ್ಕೊಳ್ಳಿ. ಓಕೆನಾ? ಇದನ್ನು ಈಸಿಯಾಗಿ ಯಾರು ಕೂಡ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದೆಲ್ಲವೂ ಕೂಡ ಲೆಸನ್ ಸಂಬಂಧಪಟ್ಟಿದೆ. ನೋಡ್ತಾ ಇದ್ದೀರಾ? ಟ್ರೂ ಆ್ಯಂಡ್ ಫಾಲ್ಸ್ ಇದೆ. ಇದೆಲ್ಲ 2-3 ವಾಕ್ಯಗಳು, 5-6 ವಾಕ್ಯಗಳು ಇದೆಲ್ಲ ಇದೆ. ಎಸ್, ನೋಡಿ. ಸೊ ಇಲ್ಲಿವರೆಗೂ ನಿಮಗೆ ನಾನು ಏನಂದರೆ 9th ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ನೆಕ್ಸ್ಟ್ ಕ್ವಶನ್ ಇದೆ. ನೆಕ್ಸ್ಟ್ ನೋಡೋಣ ಇದನ್ನು. ಓಕೆನಾ? ಯಾಕಂದರೆ ಈಗ 22 ಮಿನಿಟ್ಸ್ ಆಯಿತು ಈ ತರಗತಿನ ಮಾಡಿ. ಹಾಗೆ ಒಂದೇ ಒಂದು ವಿಡಿಯೋಲಿ ನಿಮ್ಗೆ ಕಂಪ್ಲೀಟಾಗಿ ಲೆಸನ್ ಹೇಳ್ಕೊಟ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಸಾಕು, ಸ್ವಲ್ಪ ಒಂದೊಂದೇ ಲೆಸನ್ನ ನೋಡ್ತಾ ಹೋಗಿ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ಇನ್ನೊಂದು ಸಲ ಪ್ರತಿ ಸಲ ಹೇಳ್ತಾನೆ ಇರ್ತೀನಿ, ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದೇ ನನಗೆ ಒಂದು ಮೋಟಿವೇಶನ್ನು. ನನ್ನ ತರಗತಿಗೋಸ್ಕರ ತುಂಬ ಜನ ವೇಟ್ ಮಾಡ್ತಾನೆ ಇರ್ತೀರ. ನಾನು ತರಗತಿ ಮಾಡಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡ್ತಾರೆ ಮೇಡಮ್ ಮಾಡಿ ಅಂತ. ಸೊ ನಿಮ್ಮ ಈ ಮೋಟಿವೇಶನ್ಗೋಸ್ಕರ ಅಥವಾ ನಿಮ್ಮ ಈ ಒಂದು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ ಮುಗಿಸ್ಕೊಡ್ತೀನಿ ಅಂತ ಹೇಳಿ, ಸೊ ಆ ನಂಬಿಕೆಗೋಸ್ಕರನೇ ನಾನು ಪ್ರತಿದಿನ ತರಗತಿಗಳನ್ನು ತೊಗೊಂಡು ಬರ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.